ಇಲ್ಲಿ ಮೇಜರಿಂಗ್ ಕಪ್ಪಲ್ಲಿ ಮೊದಲು ಅರ್ಧ ಕಪ್ಪು ಅಕ್ಕಿನೇ ತೊಳೆದು ನೆನೆಸ್ಕೊತೀನಿ. ಚೆನ್ನಾಗಿ 2 ಸಲ ತೊಳೆದು ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಇದ್ದರೆ ಹಾಕ್ಕೊಳ್ಳಿ. ನಮ್ಮನೆ ಪುದೀನ ಇರಲಿಲ್ಲ, ನಾನು ಬರೀ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ತೀನಿ. ಇವು 3 ಪದಾರ್ಥ: ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಇವು 3 ಮಾತ್ರ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ. ನಾನು ಸ್ವಲ್ಪ ಎಣ್ಣೆ ತುಪ್ಪ 2 ಹಾಕ್ಕೊಂಡಿದ್ದೀನಿ. ನೀವು ಎಣ್ಣೆ ಬೇಕಾದರೂ ಹಾಕ್ಕೋಬೋದು. ನಾನು 2 ಸ್ವಲ್ಪ ಸ್ವಲ್ಪ ಬಾತ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಆಗಲಿ. ಇಲ್ಲಿ ಸ್ಪೈಸಸ್ ಸಾಮಾನು ಹಾಕ್ತಾಯಿದ್ದೀನಿ. ಜೀರಿಗೆ, ಸೋಂಪು, ಚಕ್ಕೆ, ಮೊಗ್ಗು, ಲವಂಗ, ಕಪ್ಪು ಏಲಕ್ಕಿ, ಕಲ್ಲು ಹೂವು, ಅನಾನಸು ಇಷ್ಟನ್ನು ಹಾಕ್ತೀನಿ. ಎಣ್ಣೆ ಕಾದಿದೆ, ಇವಾಗ ಹಾಕ್ಕೊಳ್ಳ. ಇದು ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಇವಾಗ ಈರುಳ್ಳಿ, ಒಂದು ಸಣ್ಣ ಈರುಳ್ಳಿ, 2 ಟೊಮೊಟೊ, ಕರಿಬೇವಿನ ಸೊಪ್ಪು, ಬಟಾಣಿ, ಇದು ಮೆಂತ್ಯ ಸೊಪ್ಪು ಸಣ್ಣದು ನಮ್ಮ ಪಾಟಲ್ಲೇ ಬೆಳೆದಿತ್ತು. ಮೆಂತ್ಯ ಸೊಪ್ಪು ಕಟ್ ಮಾಡಿ ತೊಳ್ಕೊಂಡಿದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪೇಸ್ಟ್, ಇದನ್ನು ಹಾಕ್ತೀನಿ. ಇವಾಗ ಇಷ್ಟನ್ನು ನೋಡಿ ಎಲ್ಲ ಹಾಕಿದ್ದೀನಿ, ತೋರಿಸಿರೋದೆಲ್ಲ. ಅದು ಸ್ವಲ್ಪ ಹೊತ್ತು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಇದು ಎಣ್ಣೆಯಲ್ಲಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಬಾತು ಚೆನ್ನಾಗುತ್ತೆ. ಇದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಒಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ 1-2-3 ನಿಮಿಷ ಬೇಯಿಸ್ತೀನಿ. ನೋಡಿ ಇಷ್ಟು ಬೆಂದಾದಮೇಲೆ ಉಪ್ಪು ಹಾಕ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಜಾರೆಲ್ಲ ತೊಳೆದು 1 ಅಕ್ಕಿಗೆ 2 ನೀರು ಅಂತ ಹಾಕ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಲಿ ಸ್ವಲ್ಪ. ನೋಡಿ ನೀರು ಈ ರೀತಿ ಕುದಿತಾ ಇರಬೇಕು. ಆವಾಗ ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ. ಕಾಯಿ ತುರಿ ನಿಮ್ಮಿಷ್ಟ, ಟೇಸ್ಟಿಗೆ ಹಾಕೋದು ನಾನು. ಇವಾಗ ಅಕ್ಕಿ ಹಾಕ್ತೀನಿ. ಅಕ್ಕಿ ಹಾಕಿಬಿಟ್ಟು ಈ ನಿಂಬೆ ರಸ ಹಾಕಿ ಕೈ ಇಡ್ತೀನಿ. ನೋಡಿ ಇವಾಗ ಎಲ್ಲ ಹಾಕಿದ್ದೀನಿ. ಇವಾಗ ಮುಚ್ಚಳ ಮುಚ್ಚಿ 2 ವಿಷಲ್ ತೊಗೊಳ್ಳೋಣ. ಈ ರೀತಿ ಒಮ್ಮೆ ಮಾಡಿ. ಮದುವೆ ಮನೆಗಳಲ್ಲೆಲ್ಲ ಇದೇ ರೀತಿ ಮಾಡೋದು, ರುಬ್ಬಾಕ್ತೆ ಮಾಡೋದು. ನಾನು ಬರೀ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಇಷ್ಟೇ ರುಬ್ಬಾಕಿರೋದು. ಬೇಕಿದ್ರೆ ಪುದೀನೂ ಹಾಕ್ಕೋಬೋದು. ನಾನು ಪುದೀನ ಹಾಕಿಲ್ಲ. ಈ ರೀತಿ 2 ವಿಷಲ್ ಬರ್ಸ್ಕೊಳ್ಳಿ. ತರಕಾರಿನೂ ಬೇಕಾದ್ರೆ ಹಾಕ್ಬೋದು. ನಾನು ಬಟಾಣಿ ಮತ್ತು ಮೆಂತ್ಯ ಸೊಪ್ಪು 2 ಹಾಕಿದ್ದೀನಿ, ಜಾಸ್ತಿ ಇತ್ತು ಅಂತ. ಇವಾಗ 2 ವಿಷಲ್ ಬರ್ಸ್ಕೊಂಡ್ರೆ ಮೆಂತ್ಯ ಸೊಪ್ಪಿನ ಬಟಾಣಿ ಬಾತು ರೆಡಿ. ಇದಕ್ಕೆ ಒಂದು ಮೊಸರು ಬಜ್ಜಿ ಮಾಡ್ಕೊಳ್ಳೋಣ. ಮೂಲಂಗಿ ತುರ್ಕೋತೀನಿ, ಕ್ಯಾರೆಟ್ ತುರ್ಕೋತೀನಿ, ಸೌತೆಕಾಯಿನ ಸಿಪ್ಪೆ ತೆಗೆದ್ಬಿಟ್ಟು ತುರ್ಕೋತೀನಿ, ಟೊಮೊಟೊ ಈರುಳ್ಳಿ ಕಟ್ ಮಾಡ್ಕೋತೀನಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಲಾಸ್ಟಲ್ಲಿ ಮೊಸರು, ಉಪ್ಪು, ಒಗ್ಗರಣೆ ಮಾಡೋದಷ್ಟೇ. ನೋಡಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದು ಕಟ್ ಮಾಡ್ಕೊತೀನಿ, ಕಾಯಿ ತುರಿನೂ ಹಾಕ್ಕೊಂಡಿದ್ದೀನಿ, ಟೊಮೊಟೊ, ಮೂಲಂಗಿ, ಕ್ಯಾರೆಟ್ ತುರಿ ಮತ್ತು ಸೌತೆಕಾಯಿ, ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಒಂದು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಈ ಪಾತ್ರೆಗೆಲ್ಲ ಮಿಕ್ಸ್ ಮಾಡ್ತೀನಿ. ಇವಾಗ ನೋಡಿ ಇದಕ್ಕೆ ಇವಾಗ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಕರಿಬೇವು ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ ಹಾಕ್ತೀನಿ. ಮೊಸರು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೋಬೋದು. ಬೇಕಿದ್ದರೆ ಒಗ್ಗರಣೆ ಮಾಡ್ಕೋಬೋದು. ನಾನು ಒಗ್ಗರಣೆ ಮಾಡಲ್ಲ, ಹಾಗೆ ಮೊಸರು ಹಾಕ್ಬಿಟ್ಟು ಕಲಿಸ್ಬಿಡ್ತೀನಿ. ಇವಾಗ ಮಿಕ್ಸ್ ಮಾಡ್ತೀನಿ ಎಲ್ಲ. ನೋಡಿ ಈ ರೀತಿ ಬಂದಿದೆ. ಇದನ್ನು ಅನ್ನಕ್ಕೆ, ಪಲಾವ್ಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ಮುಚ್ಚಳ ತೆಗೆದಿದ್ದೀನಿ. ಇದನ್ನು ಕೆಳಗಡೆಯಿಂದ ಮೇಲೆ ಎಲ್ಲ ಮಿಕ್ಸ್ ಮಾಡಿ. ನೋಡಿ ಬಟಾಣಿ ಮೆಂತ್ಯ ಸೊಪ್ಪಿನ ಬಾತು ಸುಲಭ ರೀತಿಯಲ್ಲಿ ತೋರಿಸಿದ್ದೀನಿ. ಎಷ್ಟು ಥರ ಮಾಡ್ಕೋಬೋದು. ಮೊಸರು ಬಜ್ಜಿ ಚಕ್ಲಿಯೊಂದಿಗೆ ಸರ್ವ್ ಮಾಡಿದ್ದೀನಿ. ಈ ರೀತಿ ನೀವು ಮಾಡಿಕೊಂಡು ಮನೆಯಲ್ಲಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಮನೆ ಹೇಗೆ ಬಂತು ಅಂತ ಹೇಳಿ. ಇಲ್ಲಿ 1 ಲೋಟ ಅವಲಕ್ಕಿ ಪುಡಿ ಮಾಡ್ಕೊಂಡಿದ್ದೀನಿ, ದಪ್ಪ ದಪ್ಪ ಪುಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪಿನ ಪುಡಿ ಹಾಕ್ತೀನಿ. ನಮಗೆ ಖಾರಕ್ಕೆ ಸಾಂಬಾರು ಪೌಡ್ರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು. ನಾನು 1.5 ಸ್ಪೂನ್ ಹಾಕ್ತಾಯಿದ್ದೀನಿ. ಇಲ್ಲಿ ಹುಣಸೆಹಣ್ಣು ನೆನೆಸ್ಕೊಂಡಿದ್ದೀನಿ. ಇದು ನೆನೆಲಿ ಹುಣಸೆಹಣ್ಣು, ಆಮೇಲೆ ಹುಳಿ ಬಿಡಬೇಕು ಇದಕ್ಕೆ. ಇವಾಗ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕಿ ಕಲಿಸ್ತೀನಿ. ಅದು ನೆನೆಯಬೇಕು. ಸ್ವಲ್ಪ ಸಾಲದೇ ಇದ್ದರೆ ನೀರು ಹಾಕ್ಕೊಳ್ತೀನಿ, ಕಲಿಸ್ತೀನಿ. ಇವಾಗ ನೋಡಿ ಗಟ್ಟಿ ಇದೆ, ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತೀನಿ.
ನೋಡಿ, ಸ್ಟವ್ ಆನ್ ಮಾಡಿ 1-3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ನಮ್ಮ ಇಷ್ಟದ ಪ್ರಕಾರ ಕಡಲೆಕಾಯಿ ಬೀಜ ಹಾಕೋದು. ಇದು ಸ್ವಲ್ಪ ಬಾಡಲಿ, ಸ್ವಲ್ಪ ಎಳ್ಳು ತೊಗೊಂಡಿದ್ದೀನಿ, ಹುರಿದಿರೋ ಎಳ್ಳು. ಇದು ಒಗ್ಗರಣೆ ಸಾಮಾನು: ಸಾಸಿವೆ, ಕಡಲೆಬೇಳೆ, ಜೀರಿಗೆ, ಮೆಂತ್ಯ, ಕರಿಬೇವು, ಒಂದು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈ ರೀತಿ ಖಾರದ ಪುಡಿ ಮತ್ತು ಸಾಂಬಾರು ಪೌಡ್ರು ಮತ್ತು ಉಪ್ಪು ಹಾಕ್ಬಿಟ್ಟು, ಹುಳಿ ಹಾಕ್ಬಿಟ್ಟು ಈ ರೀತಿ ಉಪ್ಪಿಟ್ಟು ಥರ ಉತ್ತರಾಗಿ ಕಲಿಸ್ಕೋಬೇಕು. ಇದನ್ನು ಕಲಿಸ್ಕೊಂಡು ರೆಡಿ ಮಾಡ್ಕೋಬೇಕು. ಇಲ್ಲಿ ಕಡಲೆಕಾಯಿ ಬೀಜ ಫ್ರೈ ಆಗಲಿ. ಇವಾಗ ಒಗ್ಗರಣೆ ಸಾಮಾನು ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಫ್ರೈ ನೋಡಿ. ಇಷ್ಟು ಫ್ರೈ ಆದಮೇಲೆ ಸ್ವಲ್ಪ ಹಿಂಗೆ ಹಾಕ್ತೀನಿ. ಹಿಂಗು ಮುಖ್ಯ, ಹಿಂಗೆ ಹಾಕಿದಷ್ಟು ಇದು ಚೆನ್ನಾಗ್ತದೆ. ಇವಾಗ ಹುರಿದಿರೋ ಎಳ್ಳು ಹಾಕ್ತೀನಿ. ನೀವು ಬೇಕಾದ್ರೆ ಎಳ್ಳು, ಕೊಬ್ಬರಿ, ಕಡಲೆಕಾಯಿ ಬೀಜ ಪುಡಿ ಮಾಡಿಬಿಟ್ಟು ಹಾಕ್ಬೋದು. ನನಗೆ ಇದು ಬಾಯಿಗೆ ಸಿಕ್ಕರೆ ಚೆನ್ನಾಗಿರ್ತದೆ ಅಂದ್ಬಿಟ್ಟು ಈ ರೀತಿ ಹಾಕ್ತೀನಿ ನಾನು. ಇದು ಸ್ವಲ್ಪ ಫ್ರೈ ಆದಮೇಲೆ ಇದು ಅವಲಕ್ಕಿ ಪುಡಿನ ಹಾಕ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಇವಾಗ ಅವಲಕ್ಕಿ ಪುಡಿ ಹಾಕ್ತೀನಿ. ನೋಡಿ, ಹಾಕಾದ್ಮೇಲೆ ಎಲ್ಲ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ತೊಳೆದು ಕಟ್ ಮಾಡಿದ್ದೀನಿ. ನೀವು ಕಾಯಿ ತುರಿ ಬೇಕಾದ್ರೆ ಹಾಕ್ಕೋಬೋದು, ಕೊಬ್ಬರಿ ತುರಿ ಬೇಕಾದ್ರೆ ಹಾಕ್ಕೋಬೋದು. ನಾನು ಟೇಸ್ಟ್ ಹಸಿ ಕಾಯಿ ತುರಿ ಹಾಕ್ತೀನಿ. ಇವಾಗ ಎಲ್ಲ ಮಿಕ್ಸ್ ಮಾಡೋಣ. ಕಡಿಮೆ ಉರಿ ಮಾಡಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತೀನಿ. ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಈ ತಿಂಡಿ ಅಂದರೆ ನಮ್ಮನೆ ಎಲ್ರಿಗೂ ಇಷ್ಟ. ಈಗ ಸಿಮ್ ಮಾಡಿಬಿಟ್ಟು ಸ್ವಲ್ಪ 1 ನಿಮಿಷದಷ್ಟು ಈ ಬಿಸಿ ಮಾಡೋಣ. ಚೆನ್ನಾಗಿ ಬಿಸಿ ಆದಮೇಲೆ ಆಫ್ ಮಾಡ್ತೀನಿ. ನೋಡಿ, ಬಿಸಿ ಬಿಸಿಯಾದ ಹುಳಿ ಅವಲಕ್ಕಿ ರೆಡಿಯಾಗಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಇವಾಗ ತಿನ್ನಲು ರೆಡಿಯಾಗಿದೆ. ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಸರ್ವ್ ಮಾಡ್ಕೊಳ್ಳೋದು. ನಮ್ಮ ಮನೆಗೆ ಎಲ್ರಿಗೂ ಫೇವ್ರೆಟ್ ತಿಂಡಿ ಇದು. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ.